ಸೊ ಎಲ್ಲರಿಗೂ ಮತ್ತೊಂದು ಮೋಟೋ ವ್ಲಾಗ್ಗೆ ಸುಸ್ವಾಗತ. ಸೊ ಇವತ್ತಿನ ಟಾಪಿಕ್ಕು ತುಂಬ ಇಂಪಾರ್ಟೆಂಟ್ ಇರುತ್ತೆ ಎಲ್ಲ ಥರ ರೈಡರ್ಸ್ಗೆ, ಐ ವುಡ್ ಸೇ. ಸೊ ನೀವು ಬಿಗಿನರ್ ಆಗಿರಲಿ, ಇಂಟರ್ಮೀಡಿಯೇಟ್ ಆಗಿರಲಿ, ಆರ್ ನೀವು ಅಡ್ವಾನ್ಸ್ ರೈಡರ್ ಆಗಿರಲಿ, ಸೊ ಎಲ್ಲರಿಗೂ ಈ ಟಾಪಿಕ್ ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಬಿಕಾಸ್ ದಿಸ್ ಟಾಪಿಕ್ ಈಸ್ ರಿಗಾರ್ಡಿಂಗ್ ನಾವು ಒಂದು ಮೋಟರ್ ಸೈಕಲ್ನ ಫಸ್ಟ್ ಟೈಮ್ ಬೈ ಮಾಡಬೇಕಾದ್ರೆ ಆ್ಯಸ್ ಎ ಬಿಗಿನರ್ ಆಗಿರಲಿ, ಆರ್ ನಾವು ಒಂದು ಇಂಟರ್ಮೀಡಿಯೇಟ್ ರೈಡರ್ ಆಗಿಬಿಟ್ಟು ಅಪ್ಗ್ರೇಡ್ ಮಾಡಬೇಕಾದ್ರೆ ಆಗಿರಲಿ, ಆರ್ ಅಡ್ವಾನ್ಸ್ ರೈಡರ್ ಆಗಿ ನಮಗೆ ಎವ್ರಿಥಿಂಗ್ ಪರ್ಫೆಕ್ಟ್ ಒಂದು ಮೋಟರ್ ಸೈಕಲ್ನ ಚೂಸ್ ಮಾಡಬೇಕಾಗಿರಲಿ, ಆ ಟೈಮಲ್ಲಿ ಈ ಫ್ಯಾಕ್ಟರ್ಸ್ ತುಂಬ ಹೆಲ್ಪ್ ಆಗುತ್ತೆ. ಸೊ ಈ ಫ್ಯಾಕ್ಟರ್ಸು ಬಿಟ್ಟು ಬೇರೆ ಫ್ಯಾಕ್ಟರ್ಸ್ನ ನೀವು ಕನ್ಸಿಡರ್ ಮಾಡ್ತೀರಾ. ಲೈಕ್ ಒಂದು ಮೋಟರ್ ಸೈಕಲ್ ಬೈ ಮಾಡಬೇಕಾದ್ರೆ ನೀವು ಕಂಫರ್ಟ್ನ ಡೆಫಿನೆಟ್ಲಿ ನೋಡ್ತೀರಾ, ಸಸ್ಪೆನ್ಷನ್ ಸೆಟಪ್ ಹೆಂಗಿದೆ, ಸೀಟ್ ಹೆಂಗಿದೆ, ಫೀಚರ್ಸ್ ಹೆಂಗಿದೆ, ಅದಂತೂ ತುಂಬ ಡಿಸ್ಕಷನ್ಸ್ ನೀವು ನೋಡಿರ್ತೀರಾ. ಸೊ ಲಗೇಜ್ ಕ್ಯಾರಿಂಗ್ ಕೆಪಾಸಿಟಿ, ಸೋ ಮೆನಿ ಥಿಂಗ್ಸ್ ಡಿಪೆಂಡಿಂಗ್ ಆನ್ ಯುವರ್ ಪರ್ಪಸ್, ಯೂಸ್ ಕೇಸು, ನಿಮಗೆ ಯಾವ ಥರ ಮೋಟರ್ ಸೈಕಲ್ ಬೇಕು, ಯಾವ ರೀಸನ್ಗೋಸ್ಕರ, ನಿಮಗೆ ಎಂಟರ್ಟೈನ್ಮೆಂಟ್ಗೋಸ್ಕರನೋ, ಒಂದು ಯುಟಿಲಿಟೇರಿಯನ್ ಪರ್ಪಸ್ಗೋಸ್ಕರನೋ, ಅಥವಾ ನಿಮಗೆ ಎಕ್ಸೈಟ್ಮೆಂಟ್ ಕ್ರಿಯೇಟ್ ಮಾಡೋಕ್ಕೋ, ಸೋ ಮೆನಿ ಥಿಂಗ್ಸನ್ನು ನೀವು ಕನ್ಸಿಡರ್ ಮಾಡಿ ಪರ್ಚೇಸ್ ಮಾಡ್ತೀರಾ. ಬಟ್ ಈ ಮೂರು ಫ್ಯಾಕ್ಟರ್ಸು ಡ್ಯೂರಿಂಗ್ ಯುವರ್ ಲೈಫ್ ಟೈಮ್, ಲೈಕ್ ಆ್ಯಸ್ ಅ ಮೋಟರ್ ಸೈಕ್ಲಿಸ್ಟು, ಈ ಮೂರು ಫ್ಯಾಕ್ಟರ್ಸು ಚೇಂಜ್ ಆಗ್ತಾನೇ ಇರುತ್ತೆ, ಡಿಪೆಂಡಿಂಗ್ ಆನ್ 3 ಥಿಂಗ್ಸ್. ಒಂದು ಆಬ್ವಿಯಸ್ಲಿ ಒಂದು ಮೋಟರ್ ಸೈಕಲಲ್ಲಿ ಒಂದು ರೈಡಿಂಗ್ ಸ್ಕಿಲ್ಲು ಅಪ್ಗ್ರೇಡ್ ಆಗ್ತಾ ಇರ್ತಾನೆ ಅವನು. ಸೊ ಬೇಸ್ಡ್ ಆನ್ ದಟ್ಟು ಡೆಫಿನೆಟ್ಲಿ ನೀವು ಈ ಮೂರು ಫ್ಯಾಕ್ಟರ್ಸು ಚೇಂಜಸ್ ಆಗುತ್ತೆ. ರೈಡಿಂಗ್ ಸ್ಕಿಲ್ ನಿಮಗೆ ಗೊತ್ತು, ಬೇಸ್ಡ್ ಆನ್ ಎಕ್ಸ್ಪೀರಿಯೆನ್ಸು, ನೀವು ಯಾವ ಥರ ನೀವು ಟ್ರೈನ್ ಮಾಡ್ತೀರಾ ನಿಮ್ಮನ್ನ, ಅದರ ಮೇಲೆ ನಿಮ್ಮದು ರೈಡಿಂಗ್ ಸ್ಕಿಲ್ ಇಂಪ್ರೂವ್ ಆಗ್ತಾನೆ ಇರುತ್ತೆ. ಸೊ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಿಮ್ಮದು ಫಿಸಿಕಲ್ ಫಾರ್ಮ್, ನೀವು ದಪ್ಪಕ್ಕಿದ್ದೀರಾ, ಸಣ್ಣಕ್ಕಿದ್ದೀರೋ, ಕುಳ್ಳಕ್ಕಿದ್ದೀರಾ, ಉದ್ದಕ್ಕಿದ್ದೀರೋ, ನಿಮ್ಮ ಜೆಂಡರ್ ಮೇಲೇನೋ ಸಮ್ಟೈಮ್ಸು. ಬಿಕಾಸ್ ನಾವು ಏನೇ ಹೇಳ್ಬೋದು, ಬಟ್ ಅದು ಮ್ಯಾಟರ್ ಆಗೇ ಆಗುತ್ತೆ. ಎಸ್ಪೆಷಲಿ ನಿಮ್ಮದು ರೈಡಿಂಗ್ ಸ್ಕಿಲ್ಲು ಅಪ್ ಟು ದ ಲೆವೆಲ್ ಇಲ್ಲದೆ ಇರಬೇಕಾದ್ರೆ, ಬಿಗಿನರ್ ಟೈಮಲ್ಲಂತೂ ಡೆಫಿನೆಟ್ಲಿ ಮ್ಯಾಟರ್ ಆಗೇ ಆಗುತ್ತೆ ನಿಮ್ಮದು ಫಿಸಿಕಲ್ ಫಾರ್ಮು. ಜೆಂಡರು ಮೆನಿ ಟೈಮ್ಸು ಇಟ್ ಈಸ್ ಬೇಸಿಕಲಿ ನೀವೊಂದು ಸ್ಟೀರಿಯೋ ಟೈಪ್ನ ಬ್ರೇಕ್ ಮಾಡೋದಿರುತ್ತೆ. ಸೊ ಆ ಟೈಮಲ್ಲಿ ಡೆಫಿನೆಟ್ಲಿ ಕಷ್ಟ ಆಗುತ್ತೆ, ಎಸ್ಪೆಷಲಿ ನೀವು ವುಮೆನ್ ರೈಡರ್ ಆದರೆ. ಸೊ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ದಟ್ ಥಿಂಗು. ಆ್ಯಂಡ್ ಆಬ್ವಿಯಸ್ಲಿ ದ ಲಾಸ್ಟ್ ಥಿಂಗ್ ಬಂದುಬಿಟ್ಟು ಇಸ್ ದ ಕರೇಜ್. ಸೊ ನಿಮಗೆ ಯಾವ ಲೆವೆಲ್ ಆಫ್ ಕರೇಜ್ ಇದೆ, ಆ್ಯಂಡ್ ಅದನ್ನು ನಾನು ಆಲ್ರೆಡಿ ಬಿಗಿನರ್ ಮೋಟರ್ ಸೈಕಲ್ ವೀಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೆ. ಸೊ ಅದರದ್ದು ಬೇಸಿಕಲಿ ದ ಕ್ರಕ್ಸ್ ಆಫ್ ದಟ್ ವೀಡಿಯೋ ಇಸ್ ಬೇಸಿಕಲಿ ದರ್ ಇಸ್ ನೋ ಸಚ್ ಥಿಂಗ್ ಲೈಕ್ ಬಿಗಿನರ್ ಮೋಟರ್ ಸೈಕಲ್ ಅಂತ. ಸೊ ಆ ವಿಡಿಯೋನ ಚೆಕ್ಔಟ್ ಮಾಡಿ ನಿಮ್ಗೆ ಇನ್ನೂ ಅಂಡರ್ಸ್ಟ್ಯಾಂಡಿಂಗ್ ಬರುತ್ತೆ ಕರೇಜ್ ಎಷ್ಟು ಇಂಪಾರ್ಟೆಂಟ್ ಅಂತ. ಸೊ ಈ ಮೂರು ಫ್ಯಾಕ್ಟರ್ ತುಂಬಾ ಇಂಪಾರ್ಟೆಂಟ್ ಇರುತ್ತೆ ನಿಮಗೆ ಬಿಫೋರ್ ನೀವು ದ ಬೈಕ್ ಫ್ಯಾಕ್ಟರ್ಸ್ ವಿಚ್ ನಾನು ಇವಾಗ ಡಿಸ್ಕಸ್ ಮಾಡ್ತೀನಿ ಅದನ್ನು ಕನ್ಸಿಡರ್ ಮಾಡಬೇಕಾದ್ರೆ. ಸೊ ದ ಬೈಕ್ ಫ್ಯಾಕ್ಟರ್ಸ್ ವಿಚ್ ನೀವು ಮೇನ್ಲಿ, ಅಗೇನ್ ದಿಸ್ ಇಸ್ ದ ಕೋರ್ ಫ್ಯಾಕ್ಟರ್ ಅಕಾರ್ಡಿಂಗ್ ಟು ಮೀ, ಬೇಸ್ಡ್ ಆನ್ ವಿಚ್ ನೀವು ಮೋಟರ್ ಸೈಕಲ್ನ ಬೈ ಮಾಡ್ತೀರಾ. ಅದಾದಮೇಲೆ ನೀವು ಕಂಫರ್ಟ್ ಆ್ಯಂಡ್ ಆಲ್ ದೋಸ್ ಥಿಂಗ್ಸ್ನ ನೋಡ್ತೀರಾ. ಸೊ ಈ ಮೂರು ಫ್ಯಾಕ್ಟರ್ ಪರ್ಫೆಕ್ಟ್ ಆಗಿದೆ ಅಂದರೆ ನೀವು ಆಮೇಲೆ ಕಂಪೇರ್ ಮಾಡ್ಬೋದು ಬೇರೆ ಥಿಂಗ್ಸು, ಕಂಫರ್ಟು, ಫೀಚರ್ಸು ಆ್ಯಂಡ್ ಆಲ್ ದೋಸ್ ಥಿಂಗ್ಸ್ನ ನೀವು ಆಮೇಲೆ ಕಂಪೇರ್ ಮಾಡ್ಬೋದು. ಇದು ಕರೆಕ್ಟಾಗಿರಬೇಕು. ಆ್ಯಂಡ್ ಇದು ಯಾವುದು ಅಂತ ಕೇಳೋದಾದರೆ, ಫಸ್ಟ್ ಬಂದುಬಿಟ್ಟು ಇಸ್ ಪವರು, ಸೆಕೆಂಡ್ ಬಂದು ಇಸ್ ವೆಯ್ಟು, ಆ್ಯಂಡ್ ಥರ್ಡ್ ಬಂದು ಇಸ್ ಸೀಟ್ ಹೈಟ್. ಸೊ ಈ ಮೂರು ಫ್ಯಾಕ್ಟರ್ ತುಂಬಾ ಇಂಪಾರ್ಟೆಂಟು ಇಫ್ ಯು ಆರ್ ಕನ್ಸಿಡರಿಂಗ್ ಟು ಬೈ ಎ ಮೋಟರ್ ಸೈಕಲ್. ಆ್ಯಂಡ್ ಇದು ಚೇಂಜ್ ಆಗ್ತಾ ಇರುತ್ತೆ. ಇಟ್ಸ್ ನಾಟ್ ಲೈಕ್ ನೀವು ಇದನ್ನು ಇದೇ ಥರ ಫಿಕ್ಸ್ ಮಾಡಿರ್ತೀರ. ಬೇಸ್ಡ್ ಆನ್ ನಿಮ್ಮ ಪರ್ಪಸ್ಸು, ಬೇಸ್ಡ್ ಆನ್ ನಿಮ್ಗೆ ಏನು ಬೇಕು, ಎಕ್ಸೈಟ್ಮೆಂಟು ಆ್ಯಂಡ್ ಆಲ್ ದೋಸ್ ಥಿಂಗ್ಸು, ಆ್ಯಂಡ್ ಆಲ್ಸೋ ನಿಮ್ಮದು ರೈಡಿಂಗ್ ಸ್ಕಿಲ್ ಆ್ಯಂಡ್ ಆಲ್ ದೋಸ್ ಥಿಂಗ್ಸು, ಅದು ಚೇಂಜ್ ಆಗ್ತಾನೆ ಇರುತ್ತೆ. ಸೊ ಪವರು, ವೆಯ್ಟು ಹಾಗೂ ಹೈಟು, ಸೊ ಇದು ತುಂಬಾ ಇಂಪಾರ್ಟೆಂಟ್ ಫ್ಯಾಕ್ಟರ್ಸ್. ಆ್ಯಂಡ್ ನೀವು ಇದನ್ನು ತುಂಬ ಡಿಸ್ಕಸ್ ಮಾಡೋದು ನೋಡಿರ್ತೀರ. ಎಷ್ಟೊಂದು ಜನ ಹೆಂಗೆ ಹೌ ಟು ರೈಡ್ ಅ ಪವರ್ಫುಲ್ ಮೋಟರ್ ಸೈಕಲ್, ಹೌ ಟು ರೈಡ್ ತುಂಬ ವೆಯ್ಟ್ ಇರುವಂಥ ಮೋಟರ್ ಸೈಕಲ್, ಹೌ ಟು ರೈಡ್ ಅ ಮೋಟರ್ ಸೈಕಲ್ ವಿಚ್ ಇಸ್ ಟಾಲ್. ಸೊ ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ನಿಮಗೆ ಕನ್ಸಿಡರ್ ಮಾಡೋಕ್ಕೆ ಒಂದು ಮೋಟರ್ ಸೈಕಲ್ನ. ಸೊ ಇವಾಗ ಇದರಲ್ಲಿ ನಾನು ನಿಮಗೆ ಅಕಾರ್ಡಿಂಗ್ ಟು ಮೀ ಲೆವೆಲ್ಸ್ ಯಾವ ಥರ ಇರಬೇಕು ಅಂತ ಹೇಳ್ತೀನಿ. ಅಂದರೆ ಯಾವುದು ಪವರ್ ಜಾಸ್ತಿ ಇರೋ ಮೋಟರ್ ಸೈಕಲ್ಲೋ, ಅಥವಾ ವೆಯ್ಟ್ ಜಾಸ್ತಿ ಇರೋ ಮೋಟರ್ ಸೈಕಲ್ಲೋ, ಅಥವಾ ಹೈಟ್ ಜಾಸ್ತಿ ಇರೋ ಮೋಟರ್ ಸೈಕಲ್ನ ನೀವು ಕನ್ಸಿಡರ್ ಮಾಡೋ ಪ್ಲ್ಯಾನ್ ಇಟ್ಕೊಂಡಿದ್ದೀರ ಅಂದರೆ ಯಾವ ಥರ ನೀವು ಚೂಸ್ ಮಾಡಬೇಕು. ಅಗೇನ್ ದಿಸ್ ಇಸ್ ಮೈ ಒಪಿನಿಯನು, ನಿಮ್ಮದು ಒಪಿನಿಯನ್ ಚೇಂಜ್ ಆಗ್ಬೋದು, ಬಟ್ ನಂದು ಒಪಿನಿಯನ್ ಕೊಡ್ತೀನಿ. ಆ್ಯಂಡ್ ಇಲ್ಲಿ ಪವರ್ ಜಾಸ್ತಿ ಕಮ್ಮಿ ಅಂತ ಹೇಳ್ತಾ ಇದ್ದೀನಿ ನೋಡಿ, ಅದು ಬೇಸಿಕಲಿ ನಿಮ್ಮದು ಓನ್ ಪರ್ಸ್ಪೆಕ್ಟಿವ್ ನೋಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ನನಗೆ 20 BHP ಪವರ್ ಕಮ್ಮಿ, ಈವನ್ 40 BHPನೂ ನಂಗೆ ಪವರ್ ಕಮ್ಮಿ. ಬಟ್ ಫಾರ್ ಸಂಬಡಿ ಮೇ ಬಿ 20 BHPನೂ ಜಾಸ್ತಿ ಇರ್ಬೋದು, 40 BHPನೂ ಜಾಸ್ತಿ ಇರ್ಬೋದು. ಫಾರ್ ಸಂಬಡಿ 140 kgನೂ ಜಾಸ್ತಿ ಇರ್ಬೋದು. ಫಾರ್ ಮೀ 180 kg ಈಸ್ ಆಲ್ಸೋ ಲೈಟ್. ಸೊ ಡಿಪೆಂಡ್ ಆಗುತ್ತೆ, ಪರ್ಸನ್ ಟು ಪರ್ಸನ್ ಅದು ಡಿಪೆಂಡ್ ಆಗುತ್ತೆ. ಸೊ ನಾನು ಎಕ್ಸಾಕ್ಟ್ಲಿ ಹೇಳೋಕ್ಕಾಗಲ್ಲ ನಿಮಗೆ ಈ ಥರ ತೊಗೋಬೇಕು, ಇದು ಜಾಸ್ತಿ ಇದು ಕಮ್ಮಿ ಅಂತ ಹೇಳೋಕ್ಕಲ್ಲ. ಅಕಾರ್ಡಿಂಗ್ ಟು ಯು ಯಾವುದು ಜಾಸ್ತಿ ಕಮ್ಮಿ ಅಂತ ನೋಡ್ಕೊಳ್ಳಿ. ಆ್ಯಂಡ್ ಇದ್ರ ಮೇಲೆ ಒಂದು ಬೈನರಿ ಸಿಸ್ಟಮ್, ನಿಮಗೆ ಬೈನರಿ ಅಂದರೆ ಗೊತ್ತಲ್ಲ, 0 ಆ್ಯಂಡ್ 1. ಸೊ ನಾನು ಪವರು, ವೆಯ್ಟು, ಹೈಟು ಈ ಮೂರನ್ನು ಒಂದು ಫ್ಯಾಕ್ಟರ್ ಅಂತ ಕನ್ಸಿಡರ್ ಮಾಡಿ 0, 0, 0 ಅಂತ ಹೇಳ್ತಾ ಇದ್ದೀನಿ. ಅಂದರೆ
ಪವರ್ 0 ಇದೆ, ವೆಯ್ಟ್ 0 ಇದೆ ಆ್ಯಂಡ್ ಹೈಟ್ 0 ಇದೆ ಅಂತ ಆ ಥರ. ಸೊ 1-1-1 ಅಂತ ಹೇಳ್ತಾ ಏನಿದೆ, ಪವರ್ ಜಾಸ್ತಿ ಇದೆ, ವೆಯ್ಟ್ ಜಾಸ್ತಿ ಇದೆ, ಹೈಟ್ ಜಾಸ್ತಿ ಇದೆ ಅಂತ. ಸೊ ಜಾಸ್ತಿ ಕಮ್ಮಿ ಅಂತ ನೀವು ನಿಮ್ದು ಅಕಾರ್ಡಿಂಗ್ ನೀವು ನೋಡಬೇಕಾಗುತ್ತೆ. ಸೊ ಒಬ್ಬೊಬ್ಬರಿಗೆ ಒಂದೊಂದು ಹೈಟ್ ಜಾಸ್ತಿ ಇರುತ್ತೆ. ಲೈಕ್ 850 mm ಅಂದರೆ ಕೆಲವರಿಗೆ ಕಮ್ಮಿ ಅಂತ ಅನಿಸ್ಬೋದು, ಕೆಲವ್ರಿಗೆ ಜಾಸ್ತಿ ಅಂತ ಅನಿಸ್ಬೋದು. ಸೊ ಮೆಜಾರಿಟಿಗೆ ಜಾಸ್ತಿ ಅನಿಸುತ್ತೆ, ಬಟ್ ಕೆಲವ್ರು ಕಮ್ಮಿ ಅಂತಲೂ ಅನಿಸ್ಬೋದು. ನಿಮ್ಮದು ಹೈಟ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ನಿಮ್ದು ಆಲ್ರೆಡಿ ಹೇಳ್ದಂಗೆ ನಿಮ್ಮದು ಫ್ಯಾಕ್ಟರ್ಸ್ನ ಹೇಳಿದೆ ನೋಡಿ, ಫಿಸಿಕಲ್ ಫಾರ್ಮು, ನಿಮ್ಮದು ರೈಡಿಂಗ್ ಸ್ಕಿಲ್ಲು ಹಾಗೂ ನಿಮ್ಮ ಕರೇಜು, ಅದು ಸೊ ಅದ್ರ ಮೇಲೂ ಡಿಪೆಂಡ್ ಆಗುತ್ತೆ. ಹಾಗೂ ಆ್ಯಂಡ್ ಆಬ್ವಿಯಸ್ಲಿ ನೀವು ಯಾವ ಪರ್ಪಸ್ಗೋಸ್ಕರ ಮೋಟರ್ ಸೈಕಲ್ ತೊಗೋತೀರಾ ಆ್ಯಂಡ್ ಆಲ್ ದೋಸ್ ಥಿಂಗ್ಸ್, ಸೊ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಇದನ್ನೆಲ್ಲ ಸೈಡಲ್ಲಿ ಇಟ್ಕೊಳ್ಳಿ. ಸೊ ಒಂದು ಆ್ಯಾವ್ರೇಜ್ ಪರ್ಸನ್ಗೆ ನಾನು ಮೆಟ್ರಿಕ್ಸ್ ನೋಡ್ಬಿಟ್ಟು ಲೆವೆಲ್ಸು ನೀವು ಯಾವ ಲೆವೆಲಲ್ಲಿ ಇದ್ದೀರಾ ಅಂತ ನಾನು ಹೇಳ್ತೀನಿ. ಸೊ ಇಲ್ಲಿ ಪವರ್, ವೆಯ್ಟ್ ಆ್ಯಂಡ್ ಹೈಟ್, ಸೊ ಇದನ್ನು ಕನ್ಸಿಡರ್ ಮಾಡಿಬಿಟ್ಟು ಯಾವ ಲೆವೆಲ್ ಇದ್ದೀರಿ ಅಂತ ಹೇಳ್ತೀನಿ ಇವಾಗ. ಸೊ ಫಸ್ಟ್ ಲೆವೆಲ್ ಯಾವುದು ಅಂತ ಕೇಳೋದಾದರೆ ಆಬ್ವಿಯಸ್ಲಿ ಇಟ್ ಈಸ್ 0-0-0. ಅಂದರೆ ಪವರ್ ಕಮ್ಮಿ ಇದೆ, ವೆಯ್ಟು ಕಮ್ಮಿ ಇದೆ ಆ್ಯಂಡ್ ಹೈಟು ಕಮ್ಮಿ ಇದೆ. ಅಕಾರ್ಡಿಂಗ್ ಟು ಯು, ನಿಮ್ಮ ಅಕಾರ್ಡಿಂಗ್ ಅದು ಕಮ್ಮಿ ಇದೆ ಅಂತ ಅಂದ್ಕೊಳ್ಳಿ. ಸೊ ಆ ಮೋಟರ್ ಸೈಕಲ್ ಇಸ್ ದ ಈಸಿಯೆಸ್ಟ್ ಮೋಟರ್ ಸೈಕಲ್. ಸೊ ನೀವು ಲೆವೆಲ್ 1 ಇದ್ದೀರಾ ಅಂದರೆ ದಿಸ್ ಇಸ್ ದ ಟೈಪ್ ಆಫ್ ಮೋಟರ್ ಸೈಕಲ್ ನೀವು ರೈಡ್ ಮಾಡ್ತೀರಾ. ಹಾಗೆ ನಾನು ಹೇಳ್ತಾ ಇಲ್ಲ ದಟ್ ನೀವು ಹೈಯೆಸ್ಟ್ ಲೆವೆಲ್ ಇರೋ ಮೋಟರ್ ಸೈಕಲ್ ರೈಡ್ ಮಾಡಲೇಬೇಕು ಅಂತ ಹೇಳ್ತಾ ಇಲ್ಲ. ಬಟ್ ನಾನು ಸ್ಕಿಲ್ ವೈಸ್ ಹೇಳ್ತಾ ಇರೋದು ನಿಮಗೆ. ಮೋಟರ್ ಸೈಕಲ್ನ ನೀವು ಇದನ್ನ ರೈಡ್ ಮಾಡ್ತಾ ಇದ್ದೀರಾ ಅಂದರೆ ಯೂಶಲಿ ಯು ವಿಲ್ ಬಿ ಲುಕಿಂಗ್ ಔಟ್ ಫಾರ್ ಈ ಥರ 0-0-0, ಲೆಸ್ ಪವರು, ಲೆಸ್ ವೆಯ್ಟು, ಲೆಸ್ ಹೈಟ್ ಇರೋಂಥ ಮೋಟರ್ ಸೈಕಲ್ನ ನೀವು ಬೈ ಮಾಡೋಕ್ಕೆ ಪ್ಲ್ಯಾನ್ ಮಾಡ್ತಾ ಇರ್ತೀರಾ. ಸೊ ದಟ್ ಈಸ್ ದ ಲೀಸ್ಟ್ 0-0-0. ಸೊ ಸೆಕೆಂಡ್ ಬಂದುಬಿಟ್ಟು S010. ಎಸ್, ಅಂದರೆ ಬೇಸಿಕಲಿ ಪವರ್ ಕಮ್ಮಿ ಇದೆ, ವೆಯ್ಟ್ ಜಾಸ್ತಿ ಇದೆ ಆ್ಯಂಡ್ ಹೈಟೂ ಕಮ್ಮಿ ಇದೆ. ಆ್ಯಂಡ್ ಇದು ನಾನು ಮೋಸ್ಟ್ಲಿ ಎಕ್ಸಾಂಪಲ್ ಕೊಡೋದಾದರೆ ನಂದು ಫಸ್ಟ್ ಮೋಟರ್ ಸೈಕಲ್ ಹಂಟರ್ ಅಂತ ಹೇಳ್ಬೋದು. ಸೊ ದ್ಯಾಟ್ ವಾಸ್ ಸಮಥಿಂಗ್ ಲೈಕ್ ವೆಯ್ಟ್ ಜಾಸ್ತಿ ಇತ್ತು, ಪವರ್ ನಂಗೆ ಅಷ್ಟೊಂದು ಜಾಸ್ತಿ ಇದೆ ಅಂತ ಅನಿಸಿಲ್ಲ ಆ್ಯಂಡ್ ಹೈಟೂ ಅಷ್ಟೊಂದು ಜಾಸ್ತಿ ಇರಲಿಲ್ಲ, ಆರಾಮಾಗಿ ಕೂರ್ಬೋಯ್ತು. ಆ್ಯಂಡ್ ಐ ಥಿಂಕ್ ಇದು ಒನ್ ಆಫ್ ದ ಥಿಂಗ್ಸ್ ವಿಚ್ ಐ ವಾಂಟ್ ಟು ಟೆಲ್ ದ ವುಮೆನ್ ರೈಡರ್ಸ್ ಎಸ್ಪೆಷಲಿ, ಬಿಕಾಸ್ ವುಮೆನ್ ರೈಡರ್ಸ್ ನಾನು ತುಂಬ ಟೈಮ್ ನೋಡಿದ್ದೀನಿ ದ್ಯಾಟ್ ಅವರು ಸ್ಕೂಟಿಯಲ್ಲಿ ರೈಡ್ ಮಾಡ್ತಾ ಇರ್ತಾರೆ. ಲೈಕ್ ಈ ಥರ ಲೈಕ್ ಹಂಟರು ಅಥವಾ ಮೀಟಿಯರ್ನ ರೈಡ್ ಮಾಡಬೇಕಾದ್ರೆ ಭಯ ಬರುತ್ತೆ. ಎಸ್, ಅದು ಒಂದು ಲೆವೆಲ್ ಅಬೋ ಇದೆ ಡೆಫಿನೆಟ್ಲಿ. ನೀವು ಒಂದು ಸ್ಕೂಟಿ ಒಂದು ಟೈಮಲ್ಲಿ ರೈಡ್ ಮಾಡೋಕ್ಕೆ ನೀವು ಕಂಫರ್ಟೇಬಲ್ ಆಗಿದ್ದೀರಾ ಅಂದರೆ ದಿಸ್ ಈಸ್ ಸೆಕೆಂಡ್ ಲೆವೆಲ್. ನಿಮ್ಗೆ ಯಾವತ್ತೂ ಅದು ಕಷ್ಟ ಆಗಲ್ಲ, ಓಕೆನಾ. ಎಸ್ಪೆಷಲಿ ಪವರ್ ಕಮ್ಮಿ ಇರಬೇಕಾದ್ರೆ ವೆಯ್ಟಿಂದ ನೀವು ಇದನ್ನು ಅವಾಯ್ಡ್ ಮಾಡೋಕ್ಕೆ ಹೋಗಬೇಡಿ. ಯಾಕೆ ಅಂತ ಹೇಳೋದಾದರೆ ವೆಯ್ಟ್ ಯೂಶಲಿ ಇಸ್ ಅ ಗುಡ್ ಫ್ಯಾಕ್ಟರ್. ಯೂಶಲಿ ವೆಯ್ಟಿಂದ ನಿಮಗೆ ದ ಸ್ಟ್ರೈಟ್ ಲೈನ್ ಸ್ಟೆಬಿಲಿಟಿ ಚೆನ್ನಾಗಾಗುತ್ತೆ ಆ್ಯಂಡ್ ಜನರಲಿ ಒಂದು ವೆಯ್ಟ್ ಇರುವಂಥ ಮೋಟರ್ ಸೈಕಲಲ್ಲಿ ಆ್ಯಂಡ್ ಸೀಟ್ ಹೈಟ್ ಕಮ್ಮಿ ಇರುವಂಥ ಮೋಟರ್ ಸೈಕಲಲ್ಲಿ ಸೆಂಟರ್ ಆಫ್ ಗ್ರಾವಿಟಿ ಚೆನ್ನಾಗಿರುತ್ತೆ. ಸೊ ಅದರಿಂದ ಈಸಿಲಿ ಬ್ಯಾಲೆನ್ಸ್ ಆಗುತ್ತೆ. ಸೊ ಬೇಸಿಕಲಿ ಒಂದು ಮೋಟರ್ ಸೈಕಲ್ನ ತೊಗೋಬೇಕಾದ್ರೆ ಬ್ಯಾಲೆನ್ಸಿಂಗ್ ಇಸ್ ಸೋ ಇಂಪಾರ್ಟೆಂಟ್ ಅಲ್ವಾ. ಸೊ ವೆಯ್ಟ್ ಜಾಸ್ತಿ ಇರೋದು ಇಸ್ ಆ್ಯನ್ ಆ್ಯಡೆಡ್ ಅಡ್ವಾಂಟೇಜ್ ಅಂತಲೇ ಹೇಳ್ತೀನಿ. ಸೊ ಅದಕ್ಕೋಸ್ಕರ ನೀವು ಈ ಮೋಟರ್ ಸೈಕಲ್ನ ಯಾವತ್ತೂ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ, ಎಸ್ಪೆಷಲಿ ದ ವುಮೆನ್ ರೈಡರ್ಸು. ಸೊ ಐ ನೋ ಲೈಕ್ ಸ್ಕಿಲ್ಡ್ ಆಗಿರೋ ರೈಡರ್ಸ್ಗೆ ಅದು ಪ್ರಾಬ್ಲಮ್ ಆಗೋಲ್ಲ, ಬಟ್ ನಾನು ಹೇಳ್ದಂಗೆ ದಿ ಸ್ಟೀರಿಯೋ ಟೈಪ್ ಇದೆ ನೋಡಿ, ಅದನ್ನು ಬ್ರೇಕ್ ಮಾಡಬೇಕಾದ್ರೆ ಐ ಡೋಂಟ್ ಥಿಂಕ್ ಯು ನೀಡ್ ಟು ಕನ್ಸಿಡರ್ ದ ವೆಯ್ಟ್ ಏನು ದೊಡ್ಡ ಫ್ಯಾಕ್ಟರ್ ಅಲ್ಲ. ಸೊ ಇದು ಸೆಕೆಂಡ್ ಲೆವೆಲಲ್ಲಿ ಇರುತ್ತೆ. ಸೊ ನಂಬರ್ 3 ಲೆವೆಲ್ ಯಾವುದು ಅಂತ ಕೇಳೋದಾದರೆ 110. ಸೊ ಬೇಸಿಕಲಿ ಪವರ್ ಜಾಸ್ತಿ ಇದೆ, ವೆಯ್ಟ್ ಜಾಸ್ತಿ ಇದೆ, ಬಟ್ ಹೈಟ್ ಜಾಸ್ತಿ ಇಲ್ಲ. ಐ ನೋ ದಿಸ್ ಇಸ್ ಅ ವೆರಿ ಕಾಂಟ್ರವರ್ಷಿಯಲ್ ಒಪಿನಿಯನ್, ಬಿಕಾಸ್ ನನ್ನ ಪ್ರಕಾರ ತುಂಬ ಜನಗೆ ನಂಬರ್ 3 ಆ್ಯಂಡ್ ನಂಬರ್ 4 ಸ್ವಲ್ಪ ಸ್ವಾಪ್ ಮಾಡ್ತಾರೆ. ಬಟ್ ನಾನು ಅಕಾರ್ಡಿಂಗ್ ಟು ಮೀ ಐ ಫೀಲ್ ದ್ಯಾಟ್ ಒಂದು ಪವರ್ಫುಲ್ ಮೋಟರ್ ಸೈಕಲ್ ರೈಡ್ ಮಾಡೋದು ಅಷ್ಟೊಂದು ಕಷ್ಟ ಇಲ್ಲ, ಬಿಕಾಸ್ ನಿಮಗೆ ಬ್ಯಾಲೆನ್ಸ್ ಈಸಿಲಿ ಮಾಡ್ತಾ ಇದ್ದೀರಾ ನೀವು ಆ್ಯಂಡ್ ಸೀಟ್ ಹೈಟು ಕಮ್ಮಿ ಇದೆ. ಸೊ ನಿಮಗೆ ಓನ್ಲಿ ಥಿಂಗ್ ನೀವು ಏನು ಗೊತ್ತಿರಬೇಕಂದ್ರೆ ನಂಬರ್ 3 ಲೆವೆಲ್ 3ಅಲ್ಲಿ ಇಸ್ ದ್ಯಾಟ್ ನೀವು ಥ್ರಾಟಲ್ನ ಹೆಂಗೆ ಮ್ಯಾನೇಜ್ ಮಾಡ್ತೀರಾ, ಬ್ರೇಕಿಂಗ್ನ ಹೆಂಗೆ ಮ್ಯಾನೇಜ್ ಮಾಡ್ತೀರಾ. ದಿಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಸ್ಕಿಲ್ ಯು ನೀಡ್ ಟು ನೋ. ಸೊ ಅಕಾರ್ಡಿಂಗ್ ಟು ಮೀ ಇಟ್ ಈಸ್ ನಾಟ್ ಡಿಫಿಕಲ್ಟು. ಆ್ಯಂಡ್ ಎಸ್ಪೆಷಲಿ ನೀವು ಕ್ರೂಸರ್ಸ್ ನೋಡ್ಬೋದು, ಎಷ್ಟೊಂದು ಕ್ರೂಸರ್ಸು ಹೆವಿಯಾಗಿರುತ್ತೆ, ತುಂಬ ಹೆವಿಯಾಗಿರುತ್ತೆ, ಪವರ್ಫುಲ್ಲು ಇರುತ್ತೆ. ನಿಮಗೆ ಹಾರ್ಲಿ ಡೇವಿಡ್ಸನ್ದು ಫ್ಯಾಟ್ ಬಾಯ್ ಆಗಿರಲಿ, ಆಲ್ ದಿಸ್ ಮೋಟರ್ ಸೈಕಲು ಯು ಹ್ಯಾವ್ ಸೀನ್ ದೀಸ್ ಕೈಂಡ್ ಆಫ್ ಮೋಟರ್ ಸೈಕಲು ಏಜ್ ಓಲ್ಡ್ ಪರ್ಸನ್ನು ನೀವು ರೈಡ್ ಮಾಡೋದು ನೋಡಿರ್ತೀರ. ಸೊ ಅಕಾರ್ಡಿಂಗ್ ಟು ಮೀ ಇಟ್ ಈಸ್ ನಾಟ್ ಅ ಡಿಫಿಕಲ್ಟ್ ಮೋಟರ್ ಸೈಕಲ್ ಅಟ್ ಆಲ್. ಸೊ ಐ ಡೋಂಟ್ ನೋ ಯಾಕೆ ಇದನ್ನು ಕಷ್ಟ ಅಂತ ಜನ ಅನ್ಕೋತಾರೆ ಗೊತ್ತಿಲ್ಲ, ಬಟ್ ಯಾ ದ್ಯಾಟ್ ಈಸ್ ಅ ಥಿಂಗು. ಸೊ ಫಾರ್ ಮೀ ದಿಸ್ ಇಸ್ ಲೆವೆಲ್ 3. ಲೆವೆಲ್ 4 ಯಾವುದು ಅಂತ ಕೇಳೋದಾದರೆ 001. ಬೇಸಿಕಲಿ ಪವರ್ ಕಮ್ಮಿ ಇದೆ, ವೆಯ್ಟು ಕಮ್ಮಿ ಇದೆ, ಬಟ್ ಹೈಟ್ ಜಾಸ್ತಿ ಇದೆ. ಎಸ್, ಫಾರ್ ಮೀ ದಿಸ್ ಇಸ್ ನಂಬರ್ 4. ಬಟ್ ಎಷ್ಟೊಂದು ಜನಕ್ಕೆ ಇದು ನಂಬರ್ 3 ಇರ್ಬೋದು, ಬಟ್ ಅಕಾರ್ಡಿಂಗ್ ಟು ಮೀ ಇಸ್ ನಂಬರ್ 4. ಯಾಕೆ ಅಂತ ಹೇಳೋದಾದರೆ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಒಬ್ಬ ಬೈಕ್ ತೊಗೊಳ್ಬೇಕಾದ್ರೆ ನೋಡೋದು ಇಸ್ ದ್ಯಾಟ್ ಕ್ಯಾನ್ ಐ ಬ್ಯಾಲೆನ್ಸ್ ದ ಮೋಟರ್ ಸೈಕಲು. ಸೊ ಇದೇ ಮೋಸ್ಟ್ ಡಿಫಿಕಲ್ಟ್ ಆಗುತ್ತೆ ತುಂಬ ಜನಕ್ಕೆ. ಆ್ಯಂಡ್ ಐ ಡೂ ಅಂಡರ್ಸ್ಟ್ಯಾಂಡ್ ದ್ಯಾಟ್ ತುಂಬ ಜನಕ್ಕೆ ಎಕ್ಸ್ಪಲ್ಸ್ ಓಡಿಸೋದು ಈಸಿ ಅಂತ ಅನ್ಕೋಬೋದು, ಬಿಕಾಸ್ ಎಕ್ಸ್ಪಲ್ಸ್ ಒಂದು ಪರ್ಫೆಕ್ಟ್ ಎಕ್ಸಾಂಪಲು. ನಿಮಗೆ ದಟ್ ಆಫ್ ರೋಡ್ ಮೋಟರ್ ಸೈಕಲ್ಸ್ ಇರುತ್ತೆ ನೋಡಿ, ಎಕ್ಸ್ಪಲ್ಸ್ ಆಗಿರಲಿ ಇಲ್ಲ KLX 230 ಆಗಿರಲಿ. ಎಸ್, ಇದು ಇಟ್ ಫೀಲ್ಸ್ ಈಸಿ. ಅಗೇನ್ ನಾನು ಇದನ್ನು ಕಷ್ಟ ಅಂತ ಹೇಳ್ತಾ ಇಲ್ಲ. ಆಲ್ರೆಡಿ ನಿಮಗೆ ರೈಡಿಂಗ್ ಸ್ಕಿಲ್ ಚೆನ್ನಾಗಿದ್ದರೆ ಆರ್ ನಿಮಗೆ ಹೈಟ್ ಟಾಲ್ ಆಗಿದ್ದರೆ ಇದು ಕಷ್ಟ ಆಗಲ್ಲ ಓವರಾಲು. ಬಟ್ ಹೇಳ್ತಾ ಇರೋದು ನಾನು ಫಾರ್ ಮೀ ದ್ಯಾಟ್ ಈಸ್ ದ ಮೋಸ್ಟ್ ಡಿಫಿಕಲ್ಟ್, ಬಿಕಾಸ್ ಕೆಳಗಡೆ ನೀವು 2 ಕಾಲು ಪ್ಲ್ಯಾಂಟ್ ಆಗಿದೆ ಅಂತ ಫೀಲ್ ಆದರೆ ದ್ಯಾಟ್ ಈಸ್ ದ ಮೋಸ್ಟ್ ಕಾನ್ಫಿಡೆನ್ಸ್ ಇನ್ಸ್ಪೈರಿಂಗ್ ಅಕಾರ್ಡಿಂಗ್ ಟು ಮೀ. ಸೊ ಅದರಿಂದ ಇದನ್ನು ನಾನು ಲೆವೆಲ್ 4 ಅಂತ ಹೇಳ್ತಾ ಇದ್ದೀನಿ. ಬಟ್ ಐ ನೋ ಲಾಟ್ ಆಫ್ ಯು ಪೀಪಲ್ ಮೈಟ್ ಕನ್ಸಿಡರ್ ಇಟ್ ಆಸ್ ಲೆವೆಲ್ 3, ಲೆವೆಲ್ 4 ಅಂತ ಕನ್ಸಿಡರ್ ಮಾಡಲ್ಲ. ಬಟ್ ಅಕಾರ್ಡಿಂಗ್ ಟು ಮೀ ಇಟ್ ಈಸ್ ಲೆವೆಲ್ 4.
ಲೆವೆಲ್ 5 ಬಂದು ಐ ಫೀಲ್ ದಟ್ ನಾನು ಲೆವೆಲ್ 5 ಮೋಟರ್ ಸೈಕಲ್ನ ರೈಡ್ ಮಾಡ್ತಾಯಿದ್ದೀನಿ. ಅಕಾರ್ಡಿಂಗ್ ಟು ಮೀ, ಅಗೇನ್ ನಂದು ಪರ್ಸೆಪ್ಷನ್ ಆಫ್ ಪವರ್, ವೆಯ್ಟು ಆ್ಯಂಡ್ ಹೈಟ್ ಪ್ರಕಾರ ನಾನು ಒಂದು ಲೆವೆಲ್ 5 ಮೋಟರ್ ಸೈಕಲ್ ರೈಡ್ ಮಾಡ್ತಾಯಿದ್ದೀನಿ. ಬಿಕಾಸ್ ನನಗೆ ಸ್ಕ್ರಾಮ್ಲರ್ 400Xದು ಪವರು 40 BHP ಅಷ್ಟೊಂದು ಜಾಸ್ತಿ ಅಂತ ಅನ್ನಿಸ್ತಾ ಇಲ್ಲ. ಫಾರ್ ಮೀ ದ ವೆಯ್ಟ್, ಎಸ್ ನೀವು ಹೇಳ್ಬೋದು 180 kg ಏನು ಅಷ್ಟೊಂದು ಹೆವಿ ಇಲ್ಲ ಅಂತ, ಬಟ್ 185 kg ಇದೆ ಇದು. ಸ್ವಲ್ಪ ಹೆವಿ ಅಂತಲೇ ಹೇಳ್ಬೋದು ನನಗೆ. ಆ್ಯಂಡ್ ಹೈಟು ನನಗೆ 835 mm, ಸ್ವಲ್ಪ ಹೈಟ್ ಜಾಸ್ತಿನೇ ಇದೆ. ಸೊ ಫಾರ್ ಮೀ ಇಟ್ ಈಸ್ ಲಿಟಲ್ ಬಿಟ್ ಡಿಫಿಕಲ್ಟು. ಸೊ ನನ್ನ ಅಕಾರ್ಡಿಂಗು ದಿಸ್ ಈಸ್ ಲೆವೆಲ್ 5. ಸೊ ಯೂಶ್ವಲಿ ನಿಮಗೆ ಈ ಥರ ಲೈಕ್ ಸ್ಕ್ರಾಮ್ಲರ್ ಮೋಟರ್ ಸೈಕಲ್ಸೇ ಇರುತ್ತೆ ಅನಿಸುತ್ತೆ ಅಂದ್ಕೊಳ್ತೀನಿ ನಾನು. ಸ್ವಲ್ಪ ಹೈಟ್ ಜಾಸ್ತಿ ಇರುತ್ತೆ, ಸ್ವಲ್ಪ ವೆಯ್ಟ್ ಜಾಸ್ತಿ ಇರುತ್ತೆ, ಹಾಗೂ ಐ ವುಡ್ ಸೇ ಪವರ್ ಅಷ್ಟೊಂದು ಇರೋಲ್ಲ ಜನರಲಿ. ನಿಮಗೆ ಐ ಹ್ಯಾವ್ ನಾಟ್ ಸೀನ್ ಅಷ್ಟು ಪವರ್ಫುಲ್ ಇರೋ ಸ್ಕ್ರಾಮ್ಲರ್ಸ್ ನೋಡಿಲ್ಲ ನಾನು. ಸೊ ಈ ಥರ ಮೋಟರ್ ಸೈಕಲ್ಲು ಐ ಥಿಂಕ್ ನಾನು ಲೆವೆಲ್ 5ಅಲ್ಲಿ ಕನ್ಸಿಡರ್ ಮಾಡ್ತೀನಿ. ಸೊ ಲೆವೆಲ್ 6 ಯಾವುದು ಅಂತ ಕೇಳೋದಾದರೆ, ಐನೋ ನೀವು ಅಗೇನ್ ದಿಸ್ ಈಸ್ ಅ ಮೋಸ್ಟ್ ಕಾಂಟ್ರವರ್ಷಿಯಲ್ ಒಪಿನಿಯನ್. ಅಗೇನು ತುಂಬ ಜನ ಇದನ್ನು ಲೆವೆಲ್ 6 ಅಂತ ಅಲ್ಲ, ಲೆವೆಲ್ 8 ಅಂತ ಹೇಳ್ಬೋದು, ಮೋಸ್ಟ್ ಡಿಫಿಕಲ್ಟ್ ಟು ರೈಡ್ ಅಂತ ಹೇಳ್ಬೋದು. ಬಟ್ ಅಕಾರ್ಡಿಂಗ್ ಟು ಮೀ ಇಟ್ ಈಸ್ ನಾಟ್ ಡಿಫಿಕಲ್ಟ್. ದಟ್ ಈಸ್ ಬೇಸಿಕಲಿ ಪವರು ಜಾಸ್ತಿ ಇದೆ, ವೆಯ್ಟು ಜಾಸ್ತಿ ಇದೆ, ಆ್ಯಂಡ್ ಹೈಟು ಜಾಸ್ತಿ ಇದೆ. 111. ಸೊ ಅಕಾರ್ಡಿಂಗ್ ಟು ಮೀ 111 ಈಸ್ ನಾಟ್ ದ್ಯಾಟ್ ಡಿಫಿಕಲ್ಟು. ಬಟ್ ಎಸ್ ಕಷ್ಟ ಇದೆ, ಇಲ್ಲವೇ ಇಲ್ಲ ಅಂತಲ್ಲ, ಅದಕ್ಕೋಸ್ಕರ ಅದು ಲೆವೆಲ್ 6ಅಲ್ಲಿದೆ. ಬಟ್ ತುಂಬಾ ಕಷ್ಟ ಇಲ್ಲ. ತುಂಬ ಜನ ತುಂಬ ಕಷ್ಟ ಅಂತ ಅನ್ಕೋತಾರೆ. ಬಿಕಾಸ್ ನೀವೇ ನೋಡ್ಬೋದು, ಬೆಸ್ಟ್ ಎಕ್ಸಾಂಪಲ್ ಫಾರ್ ದಿಸ್ ಟೈಪ್ ಆಫ್ ಮೋಟರ್ ಸೈಕಲ್ ಈಸ್ ಅಡ್ವೆಂಚರ್ ಬೈಕು. ಸೊ ನಿಮ್ಮದು GS ಆಗಿರಲಿ ಆರ್ ಟೈಗರ್ಸ್ ಆಗಿರಲಿ, ಸೊ ಇದೆಲ್ಲ ನಿಮಗೆ ಆಬ್ವಿಯಸ್ಲಿ ಅಡ್ವೆಂಚರ್ ಬೈಕು. ವೆಯ್ಟು ಜಾಸ್ತಿ ಇರುತ್ತೆ, ಪವರು ಜಾಸ್ತಿ ಇರುತ್ತೆ, ಆ್ಯಂಡ್ ಹೈಟು ಜಾಸ್ತಿ ಇರುತ್ತೆ. ಜನರಲಿ ಹೈಟ್ ಜಾಸ್ತಿ ಇರುತ್ತೆ. ಬಟ್ ನೀವೇ ನೋಡ್ಬೋದು, ಈ ಥರ ಮೋಟರ್ ಸೈಕಲ್ನ ರಿಟರ್ನಿಂಗ್ ರೈಡರ್ಸು, ಸ್ವಲ್ಪ ಓಡಿಸಿ ರಿಟರ್ನ್ ಮಾಡೋರು ರೈಡ್ ಮಾಡ್ತಾ ಇರ್ತಾರೆ, ಹಾಗೂ ಸ್ವಲ್ಪ ಏಜ್ ಓಲ್ಡ್ ರೈಡರ್ಸು ರೈಡ್ ಮಾಡ್ತಾ ಇರ್ತಾರೆ. ವುಮೆನ್ ರೈಡರ್ಸು ನೀವು ತುಂಬ ಜನ ನೋಡಿರ್ತಾರೆ ಇದನ್ನ ರೈಡ್ ಮಾಡೋದು. ಹಾಗೆ ನಾನು ವುಮೆನ್ನು ವೀಕ್ ಅಂತ ಹೇಳ್ತಾ ಇಲ್ಲ, ನಾನು ಸ್ಟೀರಿಯೋ ಟಿಪಿಕಲಿ ಹೇಳ್ತಾ ಇರೋದು ಅಷ್ಟೇ. ಲೈಕ್ ಬಿಕಾಸ್ ಆಫ್ ಸ್ಟೀರಿಯೋ ಟೈಪ್ ಅವ್ರು ರೈಡ್ ಮಾಡಲ್ಲ ಅಂತ ಹೇಳ್ತಾ ಇದ್ದೀನಿ. ಸೊ ಹಾಗೇನು ಟ್ರಿಗರ್ ಆಗಬೇಡಿ. ಸೊ ಬೇಸಿಕಲಿ ಆ ಥರ ರೈಡ್ ಮಾಡಬೇಕಾದ್ರೆ ಇಟ್ ಈಸ್ ಈಸಿಯರ್ ಓನ್ಲಿ. ಯಾಕೆ ಈಸಿ ಅಂತ ಕೇಳೋದಾದರೆ, ದ ಮೇನ್ ಅಡ್ವಾಂಟೇಜ್ ಇಸ್ ದ್ಯಾಟ್ ಇದರಲ್ಲಿ ದ ವೆಯ್ಟ್ ಜಾಸ್ತಿ ಇರೋದ್ರಿಂದ ಇಟ್ ಆ್ಯಕ್ಚುಲಿ ಹೆಲ್ಪ್ಸ್ ಯು. ಬಿಕಾಸ್ ವೆಯ್ಟ್ ಜಾಸ್ತಿ ಇರೋದ್ರಿಂದ ನಿಮಗೆ ಸ್ಟೆಬಿಲಿಟಿ ಚೆನ್ನಾಗಿ ಮೇಂಟೈನ್ ಮಾಡುತ್ತೆ. ಸೊ ಈ ಥರ ಮೋಟರ್ ಸೈಕಲ್ ಮೇಯ್ನ್ಲಿ ಜನ ಎಲ್ಲಿ ಡಿಫಿಕಲ್ಟ್ ಈ ಫೈಂಡ್ ಮಾಡ್ತಾರೆ ಅಂದರೆ ಸಿಟಿಯಲ್ಲಿ. ಬಿಕಾಸ್ ಸಿಟಿಯಲ್ಲಿ ಟೈಟ್ ಟ್ರಾಫಿಕಲ್ಲಿ ಪ್ರತಿ ಸಲ ಕಾಲನ್ನ ಕೆಳಗಡೆ ಇಡಬೇಕಾಗುತ್ತೆ, ಆ್ಯಂಡ್ ವೆಯ್ಟ್ ಜಾಸ್ತಿ ಇರುತ್ತೆ ಆ ಕಡೆ ಈ ಕಡೆ ಮೂವ್ ಮಾಡಬೇಕಾದ್ರೆ. ಬಟ್ ದ ಪ್ರಾಬ್ಲಮ್ ಈಸ್ ದ್ಯಾಟ್ ಬೇಸಿಕಲಿ ಈ ಥರ ಮೋಟರ್ ಸೈಕಲ್ನ ನೀವು ಸಿಟಿಯಲ್ಲಿ ರೈಡ್ ಮಾಡೋಕ್ಕೆ ಮಾಡೇ ಇಲ್ಲ ನಿಮಗೆ. ಸೊ ಸಿಟಿಯಲ್ಲಿ ರೈಡ್ ಮಾಡಿರೋದು ನಿಮಗೆ ದಟ್ 000 ಮೋಟರ್ ಸೈಕಲ್ಲೇ ಮೇಯ್ನ್ಲಿ. ಸೊ ಇದನ್ನು ಮೇಯ್ನ್ಲಿ ಯೂಸ್ ಮಾಡೋದು ಜನ ಹೈವೇಸು ಟೂರಿಂಗ್ ಮಾಡಬೇಕಾದ್ರೆ, ಆ್ಯಂಡ್ ಲಿಟ್ಲ್ ಬಿಟ್ ಆಫ್ ರೋಡಿಂಗ್ ಎಲ್ಲಿ ಅಂದರೆ ಬೇಸಿಕಲಿ ತುಂಬ ಸ್ಪೇಸ್ ಇರೋ ಜಾಗದಲ್ಲಿ. ಸೊ ಅದರಿಂದ ಆ್ಯಂಡ್ ಈವನ್ ನೀವು ಆಫ್ ರೋಡಿಂಗಲ್ಲೂ ನೋಡ್ಬೋದು, ತುಂಬ ಜನ ಕಾನ್ಫಿಡೆಂಟ್ ಆಗಿರ್ತಾರೆ ಇದ್ರ ಮೇಲೆ. ಯಾಕೆ ಅಂದರೆ ಬಿಕಾಸ್ ಆಫ್ ದ ವೆಯ್ಟು ಮೈಟ್ ಬಿ ಎ ನೆಗೆಟಿವ್ ಫ್ಯಾಕ್ಟರ್ ಇಫ್ ನೀವು ಸ್ಕಿಲ್ ಇಲ್ಲ ಅಂದರೆ. ಸ್ಕಿಲ್ ಇದೆ ಅಂದರೆ ಆ್ಯಕ್ಚುಲಿ ಇಟ್ ಈಸ್ ಮಚ್ ಈಸಿಯರ್. ಬಿಕಾಸ್ ನೀವು ಆರಾಮಾಗಿ ಕೂತ್ಕೋಬೋದು, ವೆಯ್ಟ್ ವಿಲ್ ಮ್ಯಾನೇಜ್ ಇಟ್ ಸೆಲ್ಫ್. ಆ್ಯಂಡ್ ಆಫ್ ರೋಡಿಂಗಲ್ಲೂ ಹೆಲ್ಪ್ ಆಗುತ್ತೆ. ಹೈವೇಲಂತೂ ಆಬ್ವಿಯಸ್ಲಿ ಸ್ಟ್ರೈಟ್ ಲೈನ್ ಸ್ಟೆಬಿಲಿಟಿ ಚೆನ್ನಾಗಿ ಮೇಂಟೈನ್ ಮಾಡುತ್ತೆ, ಆ್ಯಂಡ್ ನೀವು ಎಷ್ಟೇ ಪವರ್ ಇದ್ರೂ ಆರಾಮಾಗಿ ನೀವು ರೈಡ್ ಮಾಡ್ಬೋದು. ಆಬ್ವಿಯಸ್ಲಿ ನಿಮ್ಮ ರೈಡಿಂಗ್ ಸ್ಕಿಲ್ಲು ಅಪ್ ಸ್ಕಿಲ್ ಆಗಿರಬೇಕು ಬೇಸ್ಡ್ ಆನ್ ಎಷ್ಟು ಪವರ್ ಇದೆ ಅಂತ. ಬಟ್ ಹೇಳ್ತಾ ಇರೋದು ದಿಸ್ 111 ಈಸ್ ನಾಟ್ ದ್ಯಾಟ್ ಡಿಫಿಕಲ್ಟು, ತುಂಬ ಜನ ಅಂದ್ಕೊಂಡಿರೋ ಥರ. ದಟ್ ಈಸ್ ವಾಟ್ ಐ ವಾಂಟೆಡ್ ಟು ಸೇ. ಓಕೆ, ಸೊ ಇದು ಲೆವೆಲ್ 6 ಆಯಿತು. ಇವಾಗ ಲೆವೆಲ್ 7 ಯಾವುದು? ಲೆವೆಲ್ 7 ಅಕಾರ್ಡಿಂಗ್ ಟು ಮೀ ಈಸ್ 100. ಸೊ 100 ಅಂದರೆ ಪವರ್ ಜಾಸ್ತಿ ಇದೆ, ಬಟ್ ವೆಯ್ಟ್ ಆ್ಯಂಡ್ ಹೈಟ್ ಕಮ್ಮಿ ಇದೆ. ಐನೋ ತುಂಬ ಜನ ಹೇಳ್ಬೋದು, ಏನು ಗುರು ಏನು ಕಷ್ಟ ಇದೆ, ಪವರ್ ಜಾಸ್ತಿ ಇದ್ದರೂ ವೆಯ್ಟ್ ಆ್ಯಂಡ್ ಹೈಟ್ ಕಮ್ಮಿ ಇದೆ ಅಲ್ವಾ, ಆರಾಮಾಗಿ ಮ್ಯಾನೇಜ್ ಮಾಡ್ತೀನಿ ಅಂದರೆ ನೀವು ಅಂದ್ಕೊಂಡಿರೋ ಥರ ಅಲ್ಲ. ಆ್ಯಂಡ್ ಇದಕ್ಕೋಸ್ಕರನೇ ತುಂಬ ಜನ ಹೇಳ್ತಾರೆ ಲೈಕ್ ಡ್ಯೂಕ್ 390 ತೊಗೊಳ್ಬೇಕಾದ್ರೆ ಅಟ್ಲೀಸ್ಟ್ ನಿಮ್ಗೊಂದು ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇರಬೇಕು ಆನ್ ಸ್ಪೋರ್ಟ್ಸ್ ಮೋಟರ್ ಸೈಕಲ್. ಬಿಕಾಸ್ ದ ಪ್ರಾಬ್ಲಮ್ ವಿತ್ ಲೆಸ್ ವೆಯ್ಟ್ ಏನು ಅಂದರೆ, ಎಸ್ ನಿಮಗೆ ಇನಿಷಿಯಲಿ ಕಾನ್ಫಿಡೆನ್ಸ್ ತುಂಬ ಬರುತ್ತೆ ನಿಮಗೆ ಈ ಥರ ಮೋಟರ್ ಸೈಕಲ್. ಲೈಕ್ ಪ್ಯಾನಿಗಲಿ V4 ಆಗಿರಲಿ, ಆರ್ ಏಪ್ರಿಲಿಯಾ 660 ಆರ್ ಏಪ್ರಿಲಿಯಾ RS V4. ಬಟ್ ಆಬ್ವಿಯಸ್ಲಿ ಇಂಟಿಮಿಡೇಟಿಂಗು ಇದೆ ಆ ಮೋಟರ್ ಸೈಕಲ್ಲು. ಬಿಕಾಸ್ ಪವರ್ ಜಾಸ್ತಿ ಇರಬೇಕಾದ್ರೆ ಸಡನ್ನಾಗಿ ಥ್ರಾಟಲ್ ಕೊಟ್ಟಾಗ ನಿಮಗೆ ಫಸ್ಟ್ ಆಫ್ ಆಲ್ ಅದು ಡಿಸ್ಬ್ಯಾಲೆನ್ಸ್ ಆಗಿಬಿಡುತ್ತೆ, ಹ್ಯಾಂಡಲ್ ಮಾಡೋಕ್ಕಾಗಲ್ಲ ನೀವು. ಐನೋ ರೈಡರ್ ರೈಡ್ಸ್ ಆ್ಯಂಡ್ ಆಲ್ ದೋಸ್ ಥಿಂಗ್ಸ್ ಕೊಡ್ತಾರೆ, ಅದರಿಂದ ಈಸಿ ಆಗಿದೆ. ಬಟ್ ಇಟ್ ಈಸ್ ನಾಟ್ ವೆರಿ ಈಸಿ, ದಟ್ ಈಸ್ ಅ ಥಿಂಗು. ಆ್ಯಂಡ್ ಆಲ್ಸೋ ಸಮ್ಟೈಮ್ಸ್ ನೀವು ಓವರ್ ಕಾನ್ಫಿಡೆಂಟ್ ಆಗಿಬಿಡ್ತೀರ. ಬಿಕಾಸ್ ಅದು ಪವರ್ ಡೆಲಿವರಿ ಎಕ್ಸ್ಟ್ರೀಮ್ಲಿ ಹೈ ಇದೆ ಅದರಲ್ಲಿ. ಲೈಕ್ ನಿಮಗೆ ಸಡನ್ನಾಗಿ ಇರ್ರ್ಯಾಡಿಕ್ಕಾಗಿ ಅದು ಪವರ್ ಡೆಲಿವರಿ ಕೊಡುತ್ತೆ. ಅದು ಒಂದೊಂದ್ಸಲಿ ನಿಮಗೆ ಎಷ್ಟು ನೀವು ಸ್ಪೀಡಲ್ಲಿ ಇದ್ದೀರ ಅಂತಲೇ ಗೊತ್ತಾಗಲ್ಲ ನಿಮಗೆ. ಸೊ ಅಲ್ಲಿ ನೀವು ಬ್ರೇಕಿಂಗ್ ಸರಿಯಾಗಿ ಮಾಡೋಕ್ಕೆ ಗೊತ್ತಿಲ್ಲ ನಿಮಗೆ, ಅವ್ರು ಹುಚ್ಚುಚ್ಚಂಗೆ ಹೋಗ್ಬಿಟ್ಟು ನಿಮಗೆ ಸಡನ್ನಾಗಿ ಆಬ್ಸ್ಟಕಲ್ ಬಂದರೆ ಯು ವಿಲ್ ನಾಟ್ ಬಿ ಏಬಲ್ ಟು ಮ್ಯಾನೇಜು. ಸೊ ಅಕಾರ್ಡಿಂಗ್ ಟು ಮೀ ದಿಸ್ ಈಸ್ ದ ಮೋಸ್ಟ್ ಡಿಫಿಕಲ್ಟ್, ನಾಟ್ ಮೋಸ್ಟ್, ಸೆಕೆಂಡ್ ಮೋಸ್ಟ್ ಡಿಫಿಕಲ್ಟ್ ಮೋಟರ್ ಸೈಕಲ್ ಟು ಮ್ಯಾನೇಜು. ಬಿಕಾಸ್ ಎಸ್ ನಿಮಗೆ ಸೀಟ್ ಹೈಟ್ ಕಮ್ಮಿ ಅಂತ ಅನ್ನಿಸ್ಬೋದು, ಎಸ್ ನಿಮಗೆ ವೆಯ್ಟ್ ಕಮ್ಮಿ ಅಂತ ಅನಿಸ್ಬೋದು, ಬಟ್ ನೀವು ಪವರ್ನ ಮ್ಯಾನೇಜ್ ಮಾಡೋಕ್ಕಾಗಲ್ಲ. ಯಾಕಂದರೆ ಮೇಯ್ನ್ ಥಿಂಗು ವೆಯ್ಟ್ ಜಾಸ್ತಿ ಇದ್ದಿದ್ದರೆ ಅಟ್ಲೀಸ್ಟ್ ನಿಮಗೆ ದ ಸ್ಟ್ರೈಟ್ ಲೈನ್ ಸ್ಟೆಬಿಲಿಟಿ ಇರ್ತಾಯಿತ್ತು, ವೆಯ್ಟ್ ಹೆಂಗೋ ಮ್ಯಾನೇಜ್ ಮಾಡ್ತಾಯಿತ್ತು. ಈಗ ವೆಯ್ಟ್ ಕಂಪ್ಲೀಟ್ಲಿ ಇಲ್ಲದೆ ಇರೋದ್ರಿಂದ ಇದರಲ್ಲಿ ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಮ್ಯಾನೇಜು. ಸೊ ಇದು ತುಂಬ ಜನಕ್ಕೆ ಅರ್ಥ ಆಗಲ್ಲ. ಸೊ ನಂಬರ್ 7 ಇಡ್ತೀನಿ ನಾನು. ನಂಬರ್ 8 ವುಡ್ ಬಿ 101.
ಸೊ 101 ಅಂದರೆ ಪವರ್ ಜಾಸ್ತಿ ಇದೆ, ವೆಯ್ಟ್ ಕಮ್ಮಿ ಇದೆ ಆ್ಯಂಡ್ ಹೈಟ್ ಜಾಸ್ತಿ ಇದೆ. ಸೊ ವೆಯ್ಟ್ ಇದ್ದಿದ್ದರೆ ಅಟ್ಲೀಸ್ಟ್ ನಿಮಗೆ ಅದು ಬ್ಯಾಲೆನ್ಸ್ ಮೇಂಟೈನ್ ಮಾಡ್ತಾಯಿತ್ತು ಆನ್ ದ ಸ್ಟ್ರೈಟ್ ಲೈನು. ಬಟ್ ವೆಯ್ಟ್ ಕಂಪ್ಲೀಟ್ಲಿ ಕಮ್ಮಿ ಇರೋದ್ರಿಂದ ಒಂದು ಆಬ್ವಿಯಸ್ಲಿ ದ ಸೇಮ್ ಪ್ರಾಬ್ಲಮ್ ಆ್ಯಸ್ ದ 100. ಸೊ ಡಿಸ್ಬ್ಯಾಲೆನ್ಸ್ ಆಗ್ಬೋದು ನೀವು, ಆ್ಯಂಡ್ ಸಡನ್ ಪವರ್ ಡೆಲಿವರಿ ಇರುತ್ತೆ. ಪ್ಲಸ್ ಯು ಹ್ಯಾವ್ ಟು ಮ್ಯಾನೇಜ್ ದ ಹೈಟು. ಸೊ ಸೀಟ್ ಹೈಟ್ನೂ ಮ್ಯಾನೇಜ್ ಮಾಡಬೇಕಾಗುತ್ತೆ. ಸೊ ನೀವು ಬ್ಯಾಲೆನ್ಸ್ ಮಾಡ್ತೀರಾ ಇಲ್ವಾ, ಇನ್ ಕೇಸ್ ಬ್ರೇಕ್ ಮಾಡಿಬಿಟ್ಟು ಸಡನ್ನಾಗಿ ನೀವು ಕಾಲು ಇಡಬೇಕಂತ ಇದ್ದೀರಾ ಅಂದರೆ, ಅಷ್ಟು ಪವರ್ಫುಲ್ ಫಾಸ್ಟಾಗಿ ರೈಡ್ ಮಾಡಿಬಿಟ್ಟು ಬ್ರೇಕ್ ಮಾಡಿಬಿಟ್ಟು ನಿಮಗೆ ಕಾಲು ಸರಿಯಾಗಿ ಇಡೋಕ್ಕಾಗಿಲ್ಲ ಅಂದರೆ ಅದು ಪ್ರಾಬ್ಲಮ್ ಆಗಿಬಿಡುತ್ತೆ. ಸೊ ಫಾರ್ ಮೀ 101 ಪವರ್ ಜಾಸ್ತಿ, ವೆಯ್ಟ್ ಕಮ್ಮಿ ಆ್ಯಂಡ್ ಹೈಟ್ ಈಸ್ ದ ಮೋಸ್ಟ್ ಡಿಫಿಕಲ್ಟ್. ಐ ನೋ ಇಟ್ ಈಸ್ ವೆರಿ ಕಾಂಟ್ರವರ್ಷಿಯಲ್, ತುಂಬ ಜನ ಈಸಿ ಅಂತ ಹೇಳ್ಬೋದು. ಇದಕ್ಕೆ ಎಕ್ಸಾಂಪಲ್ ಬಂದುಬಿಟ್ಟು ಐ ವುಡ್ ಸೇ ಇಟ್ಸ್ ಅ ಸೂಪರ್ ಮೋಟರ್ ರೈಡು. ಸೊ ನಿಮಗೆ ಐ ಥಿಂಕ್ ಡುಕಾಟಿದು 650cc ಒಂದು ಸೂಪರ್ ಮೋಟರ್ ರೈಡ್ ಇದೆ, ಆ್ಯಂಡ್ KTM ಅವ್ರದ್ದು ಎಷ್ಟೊಂದು ಸೂಪರ್ ಮೋಟರ್ ರೈಡ್ ಇದೆ. ಸೊ ಇದೆಲ್ಲ ತುಂಬ ಕಷ್ಟ ಇದೆ ಮ್ಯಾನೇಜ್ ಮಾಡೋಕ್ಕೆ, ಬಿಕಾಸ್ ಒಂದು ಪವರ್ನ ಫಸ್ಟು ನೀವು ಮ್ಯಾನೇಜ್ ಮಾಡಬೇಕು, ಸೆಕೆಂಡು ಹೈಟ್ನೂ ಮ್ಯಾನೇಜ್ ಮಾಡಬೇಕಾಗುತ್ತೆ. ಸೊ ದ್ಯಾಟ್ ಈಸ್ ವೆರಿ ವೆರಿ ಡಿಫಿಕಲ್ಟು. ಆ್ಯಂಡ್ ನಿಮಗೆ ವೆಯ್ಟ್ ಇಲ್ದಿರೋದ್ರಿಂದ ನಿಮಗೆ ಸ್ಟ್ರೈಟ್ ಲೈನ್ ಸ್ಟೆಬಿಲಿಟಿನ ನೀವೇ ನಿಮ್ಮದು ರೈಡಿಂಗ್ ಸ್ಕಿಲ್ ಮುಖಾಂತರನೇ ಮ್ಯಾನೇಜ್ ಮಾಡೋಕ್ಕಿರುತ್ತೆ. ಸೊ ದಿಸ್ ಇಸ್ ಫಾರ್ ಮೀ ಇಸ್ ದ ಮೋಸ್ಟ್ ಡಿಫಿಕಲ್ಟು. ಸೊ ದೀಸ್ ಆರ್ ದ ಲೆವೆಲ್ಲು. ಸೊ ನೀವು ಯಾವ ಲೆವೆಲಲ್ಲಿ ಇದ್ದೀರಾ ಡೆಫಿನೆಟ್ಲಿ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಆ್ಯಂಡ್ ಆಲ್ಸೋ ಅಕಾರ್ಡಿಂಗ್ ಟು ಯು ಹೌ ದಿಸ್ ಶುಡ್ ಬಿ ಅರೇಂಜು ನೀವು ಮೆನ್ಷನ್ ಮಾಡಿ. ನನ್ನ ಅಕಾರ್ಡಿಂಗ್ ದಿಸ್ ಇಸ್ ವಾಟ್ ಐ ಫೀಲ್ ಇಸ್ ಮೋಸ್ಟ್ ಡಿಫಿಕಲ್ಟು. ನಾನು ಎಲ್ಲ ಕನ್ಸಿಡರ್ ಮಾಡಿಬಿಟ್ಟು ಹಾಗೆ ನಾನು ಇದನ್ನ ಆ್ಯಾವ್ರೇಜ್ ರೈಡರ್ಗೆ ಹೇಳ್ತಾ ಇರೋದು, ಕನ್ಸಿಡರಿಂಗ್ ನಿಮ್ಮದು ಏನು ಸ್ಕಿಲ್ ಇದೆ, ನಿಮ್ಮದು ಏನು ಬಾಡಿ ಟೈಪು ಆರ್ ಫಿಸಿಕಲ್ ಫಾರ್ಮ್ ಇದೆ, ನಿಮ್ಮದು ಏನು ಕರೇಜ್ ಇದೆ, ಆ್ಯಂಡ್ ನೀವು ಯಾವ ಪರ್ಪಸ್ ಯೂಸ್ ಮಾಡ್ತಾಯಿರೋ ಅದೆಲ್ಲ ಸಪ್ರೇಟ್, ಅದನ್ನು ನಾನು ಕನ್ಸಿಡರ್ ಮಾಡ್ತಾಯಿಲ್ಲ ಇಲ್ಲಿ. ಸೊ ಆ್ಯಾವ್ರೇಜ್ ಆಗಿ ಒಂದು ಬ್ಯಾಲೆನ್ಸ್ಡ್ ಪರ್ಸನ್ಗೆ ಐ ಥಿಂಕ್ ದಿಸ್ ಇಸ್ ವಾಟ್ ದ ರ್ಯಾಂಕಿಂಗ್ ವಿಲ್ ಬಿ. ಸೊ ಎನಿವೆ, ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನನ್ನ ಚಾನಲ್ ರಾಯಲ್ ವಾಯೇಜರ್ನ ಸಬ್ಸ್ಕ್ರೈಬ್ ಮಾಡಿ ಫಾರ್ ಮೋರ್ ಮೋಟರ್ ಸೈಕಲ್, ಕಾರ್ ಆ್ಯಂಡ್ ಸೈಕಲ್ ಕಂಟೆಂಟ್. ಥ್ಯಾಂಕ್ ಯು ವೆರಿ ಮಚ್. ಲೆವೆಲ್ 5 ಆದರೂ ಇದೀನಲ್ಲಪ್ಪ, ನೆಕ್ಸ್ಟು ಯಾವ ಲೆವೆಲ್ಗೆ ಹೋಗಬೇಕು?